27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಮತ್ತೆ ಅಗದ್ದುಗೇರಿರುವಂತಹ ಬಿಜೆಪಿ ಅಚ್ಚರಿಯ ಆಯ್ಕೆ ಮಾಡಿದೆ. ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮೊಂದಿಗೆ ರಂಗನಾಥ್ ಭಾರದ್ವಾಜ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ದೆಹಲಿಯಲ್ಲಿ ಗದ್ದುಗೆ ಏರಿರುವಂತದ್ದು ಈಗ ರೇಖಾ ಗುಪ್ತಾ, ಅದರಲ್ಲೂ 4ನೇ ಬಾರಿಗೆ ಮಹಿಳಾ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿರುವುದು. ಈ ಅಚ್ಚರಿಯ ಆಯ್ಕೆ ಬಿಜೆಪಿಯ ಸ್ಟ್ರಾಟಜಿ ಏನು ಅಂತ? ಇಲ್ಲ, ಬಿಜೆಪಿ ಯಾವಾಗಲೂ ಕೂಡ ಹಂಗೇನೆ. ಯಾಕಂದ್ರೆ ಮಧ್ಯಪ್ರದೇಶದಲ್ಲಿ ಯಾದವ್ ಅವರು 8 ಜನಕ್ಕೆ ಕೂತಿದ್ರು ಅಂತ ಹೇಳಿ, ರಾಜಸ್ಥಾನದಲ್ಲಿ ಶರ್ಮಾ ಅವರು 8 ಜನಕ್ಕೆ ಕೂತಿದ್ರು. ಬಿಜೆಪಿ ಈ ರೀತಿ ಅಚ್ಚರಿಯ ಆಯ್ಕೆಗಳನ್ನು ಯಾವಾಗಲೂ ಕೂಡ ಮಾಡ್ತಾ ಬಂದಿದೆ. ಅದನ್ನು ನಾವು ನೀವು ನೋಡಿದ್ದೀವಿ. ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಪ್ರತಿಮಾ ಒಂದು ಸಂಗತಿನ ಹೇಳಲೇಬೇಕು ನೋಡಿ. ನಮ್ಮ ಸದಾನಂದ ಗೌಡರು ಇಲ್ಲಿ ಎಂಥ ಸ್ಥಿತಿ ಇತ್ತು ಅವ್ರದ್ದು ಅಂತಂದರೆ, ಅವ್ರು ಕೇಳಿದ್ದು ಬರೀ ನನಗೆ KMF-ನ ಡೈರೆಕ್ಟರ್ ಮಾಡಿಬಿಟ್ರಪ್ಪ ಸಾಕು ಅಂತೇಳಿ ಅಂತ. ಅದಕ್ಕೂ ಕೂಡ ಅಡ್ಗಾಲ ಹಾಕಿದ್ರು. ಆದರೆ ಎಂಥ ಅಚ್ಚರಿಯ ಆಯ್ಕೆ ಅಂತಂತಂದರೆ, ಸದಾನಂದ ಗೌಡ್ರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿಬಿಡುತ್ತೆ ಬಿಜೆಪಿ ಅಂತ. ಅದಾದ ಮೇಲೆ ಮತ್ತೆ ಅವರು MP ಆಗಿ ಗೆದ್ದು ಹೋದ್ಮೇಲೆ ಅವರಿಗೆ ಬೇರೆ ಬೇರೆ ಮಂತ್ರಿ ಪಟ್ಟ ಸಿಕ್ತು. ಅವ್ರು ಎಷ್ಟು ಮಟ್ಟಿಗೆ ನಿಭಾಯಿಸಿದ್ರು ಏನು ಪ್ರಶ್ನೆ ಬೇರೆ. ಬೊಮ್ಮಾಯಿ ಅವ್ರನ್ನ ಪರಿಗಣಿಸಿದ್ದು ಕೂಡ ಹಾಗೇನೆ, ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಅಂದರೆ ಇವರೆಲ್ಲ ಒಂದು ರಾಜಕೀಯ ಹಿನ್ನೆಲೆ ಇರುವಂಥವ್ರು, ನಿರಂತರವಾಗಿ ಗೆದ್ದು ಬರ್ತಿರುವಂಥವ್ರು. ಸರಿ, ರೇಖಾ ಗುಪ್ತಾ ಫಸ್ಟ್ ಟೈಮ್ ಜೊತೆಗೇನು ಅಂದರೆ 2 ವರ್ಷದ ಹಿಂದೆ ಅವರು ಈ ಮೇಯರ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ರು. ಜನ ಅಂದ್ಕೊಂಡಿದ್ರು ಇವ್ರ ಕತೆ ಮುಗೀತು ಅಂಥೇಳಿ ಅಂತ. ಆದರೆ ನಿರಂತರವಾದಂಥ ಪ್ರಯತ್ನ, ನಿರಂತರವಾಗಿ ನಾವು ಶ್ರಮ ಹಾಕುವಂಥ ರೀತಿ ಇದೆಯಲ್ಲ, ಅದು ಜೊತೆಗೆ ಒಂದಷ್ಟು ಅದೃಷ್ಟ ಸೇರಿದ್ರೆ ಏನಾಗಬೇಕೋ ಅದು ಈಗ ಇಲ್ಲಾಗಿದೆ. ಯಾಕೆ ಇವ್ರನ್ನ ಕನ್ಸಿಡರ್ ಮಾಡಿದರು? ಇಲ್ಲಿ ಜಾತಿ ಏನಾದರೂ ಬಂತ? ಅತ್ಯಂತ ಸಹಜವಾಗಿ ಅದು ಬರುತ್ತೆ. ಇಲ್ಲಿ ದೆಹಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಜಾತಿ ಬರಲ್ಲ. ಯಾಕಂದರೆ ಇವರು ಬನಿಯಾ ವರ್ಗಕ್ಕೆ ಸೇರಿದಂಥವ್ರು. ಅಂದರೆ ನಮ್ಮಲ್ಲಿ ಈ ವೈಶ್ಯರು ಅಂತೀವಲ್ಲ, ಈ ಶ್ರೇಷ್ಠಿಗಳು ಅಂತೀವಲ್ಲ, ಆ ಜನಾಂಗಕ್ಕೆ ಸೇರಿದಂಥವ್ರು 8% ಇದೆ ಅವ್ರದ್ದು. ಬೇರೆಯವ್ರದ್ದು 8-10% ಇದೆ. ಆದರೆ ಅದನ್ನು ಕನ್ಸಿಡರ್ ಮಾಡಲಿಲ್ಲ ಅವರು. ಇಲ್ಲೇನು ಅಂತಂತಂದರೆ ಇವರ ಹಿನ್ನೆಲೆ ಇದೆಯಲ್ಲ, ಅದು ಸಂಘದ ಜೊತೆಗೆ ಇವರು ಯಾವ ರೀತಿ ಇದ್ದರು, ABVP-ನಲ್ಲಿ ಅವರು ದುಡ್ದಂಥ ರೀತಿ, ಜೊತೆಗೆ ಅವರೊಬ್ಬರು ಲಾಯರು. ಸೊ ಹೀಗಾಗಿ ಅವ್ರಿಗೊಂದಷ್ಟು ಕನಸುಗಳಿದೆ, ಕನವರಿಕೆಗಳಿದೆ. ಅದನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಅವರು ನಾಯಕರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಸಾಬೀತು ಮಾಡಿದರು. ದೆಹಲಿನ ಏನು ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸಾಮಾನ್ಯ ಇಲ್ಲ, ದೆಹಲಿನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಅಲ್ಲಿ ವಾತಾವರಣ ಇದೆಯಲ್ಲ ಹದಗೆಟ್ಟು ಹೋಗಿದೆ, ಕುಡಿಯೋ ನೀರು ಕೂಡ ಕೆಟ್ಟು ಹೋಗಿದೆ ಅಂತ ಸ್ಥಿತಿ. ಅದನ್ನು ಸರಿಯಾಗಿ ಹೇಳಕ್ಕೆ ಬರಲಿಲ್ಲ. ಕೇಜ್ರಿವಾಲ್ಗೆ ವಿಷ ಹಾಕಿದ್ರು ಅಂಥೇಳಿ ಏನೋ ರಾದ್ಧಾಂತ ಮಾಡ್ಕೊಂಡ್ಬಿಟ್ರು. ಇದೆಲ್ಲವನ್ನೂ ಕೂಡ ಸರಿ ಮಾಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಇವ್ರ ಮೇಲಿದೆ. ಜೊತೆಗೆ ಈ ಮಹಿಳಾ ಪರ ಯೋಜನೆಗಳೇನಿದೆ, ಕೇಜ್ರಿವಾಲ್ ಅವರು ಕೂಡ ಅದನ್ನೇ ಹೇಳಿದ್ರು, ಇವರು ಕೂಡ ಅದನ್ನೇ ಪ್ರತಿಪಾದಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ 21ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ NDA ಅಧಿಕಾರದಲ್ಲಿದ್ದರೂ ಕೂಡ ಈ ರಾಜ್ಯಕ್ಕೆ, ದೆಹಲಿಗೆ ಮಹಿಳಾ CM ಅನ್ನ ಆಯ್ಕೆ ಮಾಡಿರುವಂಥದ್ದು ಇದೆಯಲ್ಲ, ಬಹುಶಃ ಇದೆಲ್ಲವೂ ಫ್ಯಾಕ್ಟರ್ಗಳು ವರ್ಕೌಟ್ ಆಗಿದೆ. ದೆಹಲಿನಲ್ಲಿ ಈ ಮಹಿಳಾ ಮುಖ್ಯಮಂತ್ರಿಗಳು ಛಾಪ್ ಮೂಡಿಸಿರುವಂಥದ್ದಿದೆ. ಈ ಅತ್ಯಂತ ಕಡಿಮೆ ಅವಧಿಗೆ ಬಂದರೂ ಕೂಡ ಸುಷ್ಮಾ ಸ್ವರಾಜ್ ಇದಾರಲ್ಲ, ಒಂದು ಕಡೆ ಭರವಸೆ ಮೂಡಿಸಿದ್ರು. ಆಮೇಲೆ ಅದು ರಿಪೀಟ್ ಆಗಲಿಲ್ಲ, ಪ್ರಶ್ನೆ ಬೇರೆ. ಅದಾದಮೇಲೆ 2 ಬಾರಿ ದೀದಿ ಗೆದ್ದಿದ್ದಿದೆಯಲ್ಲ, ಶೀಲಾ ಅಕ್ಕ ಅಂತಲೇ ಕರಿತಾ ಇದ್ರು ಅವ್ರನ್ನ. ಅದು ಸಾಮಾನ್ಯ ಸಂಗತಿ ಅಲ್ಲ. ಆಮೇಲೆ ಇನ್ನುಳಿದಂಥವ್ರು ಆತಿಶಿ ಬಂದ್ರಲ್ಲ, ಮೊನ್ನೆ ಬದಲಾದಂಥ ಸಂದರ್ಭದಲ್ಲಿ ಸುಮ್ಮನೆ ಬಂದರು ಹೋದ್ರು, ಪ್ರಶ್ನೆ ಬೇರೆ. ಈಗ ನೋಡಿ, ಗೆದ್ದಾದ ಮೇಲೆ ಮುಖ್ಯಮಂತ್ರಿ ಆಗ್ತಿರುವಂಥವ್ರು 2ನೇವರು. ಶೀಲಾ ಅವ್ರನ್ನ ಬಿಟ್ಟರೆ ರೇಖಾ ಅವರನ್ನೇ. ಜೊತೆಗೇನು ಅಂದರೆ ಇವರಿಗೆ ಭಾಳ ಅನುಕೂಲಕರವಾದಂಥ ವಾತಾವರಣಗಳಿದೆ. ಈ ಸುತ್ತಮುತ್ತಲಿನ ಭಾಗಗಳಿದಾವಲ್ಲ, ಅಲ್ಲೆಲ್ಲ ಕಡೆಗೆ BJP ಇದೆ. ಈ ಕಡೆ ರಾಜಸ್ಥಾನದಲ್ಲಿ BJP ಇದೆ, ಈ ಕಡೆ ಉತ್ತರ ಪ್ರದೇಶ. ಅಂದರೆ ಈ ರಾಜ್ಯ ಎಲ್ಲೆಲ್ಲಿಗೆ ಗಡಿ ಹಂಚ್ಕೊಂಡಿದೆಯಾ ಎಲ್ಲ ಕಡೆಗೂ ಮುಖ್ಯಮಂತ್ರಿಗಳಿದ್ದಾರೆ. ಹೀಗಾಗೇನು ಅಂತಂದರೆ ನಿಜಕ್ಕೂ ಅಭಿವೃದ್ಧಿ ಆಗುತ್ತೆ ಅಂತ ಇಲ್ಲೇನೂ ಅಪಸ್ವರಗಳಿಲ್ಲ. ಜೊತೆಗೇನು ಅಂದರೆ ಈ ನಾವು ಯಾವಾಗಲೂ ನೋಡ್ತೀವಿ, ಈ ನಿರಂತರವಾದಂಥ ತಿಕ್ಕಾಟಗಳಿದ್ದವಲ್ಲ ಕೇಂದ್ರ ಮತ್ತು ರಾಜ್ಯದ ನಡುವೆ, ಆ ತಿಕ್ಕಾಟಗಳಿರಲ್ಲ. ಜೊತೆಗೇನಂದರೆ ಯಮುನಿಯ ಸ್ವಚ್ಛ ಮಾಡೋದ್ರಿಂದ ಹಿಡಿದು ವಾತಾವರಣ ಸ್ವಚ್ಛ ಮಾಡೋ ತನಕ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅಲ್ಲ, ಇನ್ನು ಆರೋಪ ಮಾಡೋ ಹಾಗಿಲ್ಲ, ನೆಪ ಹೇಳಂಗಿಲ್ಲ. ಜೊತೆಗೇನು ಅಂದರೆ 5 ವರ್ಷದಲ್ಲಿ ಇವರು 10 ವರ್ಷದ ಕೆಲಸ ಮಾಡಿದರೆ ಮಾತ್ರ ಆಮ್ ಆದ್ಮಿ ಪಾರ್ಟಿ ಅಥವಾ ಬೇರೆ ಪಾರ್ಟಿಗಳನ್ನು ಪಕ್ಕದಲ್ಲಿ ಇಡಕ್ಕೆ ಸಾಧ್ಯ. ಈಗ ಯಾವುದೂ ಇಲ್ಲ ಬಿಡಿ. ಈಗ ಕಾಂಗ್ರೆಸ್ ಒಂದೂ ಕ್ಷೇತ್ರವನ್ನು ಗೆಲ್ಲಿಲ್ಲ, ಪ್ರಶ್ನೆ ಬೇರೆ. ಆದರೆ ಆಮ್ ಆದ್ಮಿ ಪಾರ್ಟಿನ ಕಡೆಗಣಿಸಂಗಿಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. 2014ರಲ್ಲಿ BJPಯ ದೊಡ್ಡ ಅಲೆ ಇತ್ತು, ಮೋದಿದು ದೊಡ್ಡ ಅಲೆ. ಅಲ್ಲಿ BJP MP ಕ್ಷೇತ್ರಗಳನ್ನೆಲ್ಲವನ್ನೂ ಕೂಡ ಗೆದ್ದಿತ್ತು. ಆದರೆ 15ಕ್ಕೆ ಚುನಾವಣೆ ಆಯಿತು. 15ಕ್ಕೆ ಚುನಾವಣೆ ಆದರೆ BJP ಹೀನಾಯವಾಗಿ ಸೋಲ್ತು. ಮುಂದಿನ ಚುನಾವಣೆಯನ್ನು ಕೂಡ ಅಷ್ಟೇ. 19ರಲ್ಲಿ ಎಷ್ಟರ ಮಟ್ಟಿಗೆ BJP ಅಲೆ ಇತ್ತು, ಎಷ್ಟರ ಮಟ್ಟಿಗೆ ಮೋದಿ ಅಲೆ ಇತ್ತು. ಅಭೂತಪೂರ್ವವಾದಂಥ ಗೆಲುವು. ಜೊತೆಗೆ ಅಲ್ಲಿ MP ಚುನಾವಣೆಯಲ್ಲೂ ಕೂಡ ಸ್ವೀಪ್. ಇಷ್ಟೆಲ್ಲ ಆದಮೇಲೂ ಕೂಡ ಮಾರನೇ ವರ್ಷ ನೆಕ್ಸ್ಟ್ ಇಯರ್ ಆದಂಥ ಚುನಾವಣೆಯಲ್ಲಿ ಮತ್ತೆ ಆಮ್ ಆದ್ಮಿ ಪಾರ್ಟಿ ಗೆಲುವು. ಅನಿಸ್ಬಿಟ್ಟಿತ್ತು BJPಗೆ, ಏನಪ್ಪ ನಾವು ಇಷ್ಟೊಂದೆಲ್ಲ ಹೇಳ್ತೀವಿ, 20-21 ರಾಷ್ಟ್ರಗಳಲ್ಲಿ ನಮ್ಮದು ಪತಾಕೆ ಹಾರಾಡ್ತಾ ಇದೆ, ಆದರೆ ರಾಷ್ಟ್ರದ ರಾಜಧಾನಿಯಲ್ಲಿ ನಾವಿಲ್ಲ ಅಂತಂದ್ರೆ ಏನರ್ಥ? ಅದೊಂದು ಬೇಸರ ಇತ್ತು. ವಾಟ್ ವೆಂಟ್ ರಾಂಗ್ ಅನ್ನೋದು. ಹೌದು, ಆ ಬೇಸರದಿಂದ ಈಗ BJP ಹೊರಗಡೆ ಬಂದಿದೆ.
ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಹೆಂಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಜೊತೆಗೆ BJPಯ ಇಲ್ಲಿ ತಂತ್ರಗಾರಿಕೆ ಇದೆಯಲ್ಲ, ಅದು ಚಿಕ್ಕ ವಯಸ್ಸಿನವ್ರನ್ನ ಅಂದರೆ 50 ವರ್ಷದವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಈ ಮುಖಾಂತರ ಮುಂದಿನ ಬಾರಿ ಅದರ ಮುಂದಿನ ಬಾರಿ ಇವರು ಕಂಟಿನ್ಯೂ ಆದರೂ ಕೂಡ ಇನ್ನಷ್ಟು ಕೆಲಸ ಮಾಡುವಂಥ ಶಕ್ತಿ ಇರಬೇಕು ಅಂತ ಹೇಳಿ. ಬರಲಿರುವಂತಹ ಚುನಾವಣೆಗಳು ಕೂಡ ಕಾರಣ ಆಗಿದೆಯಾ ಇದಕ್ಕೆ? ಬಿಹಾರದ ಚುನಾವಣೆಗಳಿರಬಹುದು ಅಥವಾ ತಾವು ಹೇಳಿದಂತಹ ಈ ಎಲ್ಲ ಫ್ಯಾಕ್ಟರಿಗಳೇನೇ ಸಮಸ್ಯೆಗಳು ಏನೇನಿದೆ, ಯಾವ್ಯಾವ ಸಮಸ್ಯೆಗಳನ್ನ ಹಿಡ್ಕೊಂಡು ಆರೋಪಿಸ್ತಾ ಇತ್ತು ಆ ಸರ್ಕಾರದ ವಿರುದ್ಧ BJP, ಅದೆಲ್ಲವನ್ನ ಸರಿದೂಗಿಸ್ಕೊಡುವಂತ ಬಹಳ ದೊಡ್ಡ ಜವಾಬ್ದಾರಿ ಈಗ ರೇಖಾ ಅವರ ಮೇಲಿದೆ. ಜೊತೆಗೇನು ಅಂದರೆ ಸಾಮಾನ್ಯ ಕಾರ್ಯಕರ್ತರು ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಸಾಮಾನ್ಯ ಕಾರ್ಯಕರ್ತರನ್ನೂ ಕೂಡ ನಾವು ಮುಖ್ಯಮಂತ್ರಿ ಗಾದಿ ಮೇಲೆ ಕೂಡಿಸ್ತೀವಿ ಅನ್ನುವಂಥ ಸಂದೇಶ ಅದು ಮಧ್ಯಪ್ರದೇಶದಲ್ಲಿ ರವಾನೆ ಆಗಿತ್ತು, ಅದು ರಾಜಸ್ಥಾನದಲ್ಲಿ ರವಾನೆ ಆಗಿತ್ತು, ಅದು ಒಡಿಶಾದಲ್ಲಿ ರವಾನೆ ಆಗಿತ್ತು, ಈಗ ಅದು ರಾಷ್ಟ್ರ ರಾಜಧಾನಿಯ ಮುಖಾಂತರನೂ ಕೂಡ ಅದು ರವಾನೆ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್ಲಿ ರಾಜ್ಯದಲ್ಲಿ ನಾಯಕರುಗಳು ಕಿತ್ತಾಡ್ತಾರಲ್ಲ ಅವ್ರಿಗೊಂದು ದೊಡ್ಡ ಸಂದೇಶ ಇದು. ನಾವು ಯಾರನ್ನು ಬೇಕಾದರೂ ಮುಖ್ಯಮಂತ್ರಿ ಮಾಡ್ತೀವಿ, ನಾವು ಯಾರಿಗೆ ಬೇಕಾದ್ರೂ ಅಧಿಕಾರ ಕೊಡ್ತೀವಿ, ಅರಗಿಸ್ಕೊತೀವಿ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ BJPದು, ಅದು ಮತ್ತೆ ಕಂಟಿನ್ಯೂ ಆಯ್ತು. ಈಗ ಇದೇನು ಅಂದರೆ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇನೆ ಇಲ್ಲಿದ್ದಂಥವರು ಅಥವಾ ಮೊದಲಿಂದ ರಾಜಕಾರಣ ಮಾಡ್ಕೊಂಬಂದಿರುವಂಥವ್ರು ಅವರೇ ಆಗ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಆ ರೀತಿಯ ಸ್ಥಿತಿ ಬಂದರೆ ಇಲ್ಲೂ ಕೂಡ ಯಾವುದಾದ್ರು ಒಂದು ದಿಟ್ಟವಾದಂಥ ಒಂದು ದೊಡ್ಡ ಹೆಜ್ಜೆ ಇಟ್ಟರು ಕೂಡ ಆಶ್ಚರ್ಯ ಇಲ್ಲ. ಪರ್ವೇಶ್ ಅವರ ಆಯ್ಕೆ ಮಾಡಿದ್ರೆ ಕುಟುಂಬ ರಾಜಕಾರಣದ ಆರೋಪ ಬರ್ತಿತ್ತು, ಜೊತೆಗೆ ಮಹಿಳೆಯರಿಗೆ ಆದ್ಯತೆ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳಿತ್ತು. ಅದೆಲ್ಲ ಆರೋಪಕ್ಕೂ ಉತ್ತರವಾಗಿ ಈ ನಿರ್ಧಾರ. ನಾವು ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧವಾಗಿದ್ದೀವಿ ಅನ್ನುವಂಥ ಸಂದೇಶ ಒಂದು ಕಡೆ ರವಾನೆ ಆಗಬೇಕಾಗಿತ್ತು. ಎರಡನೇದೇನು ಅಂತಂತಂದರೆ ನಾವು ಯಾರನ್ನು ಬೇಕಾದರೂ ನಾವು ಮುಖ್ಯಮಂತ್ರಿ ಮಾಡಿ ನಾವು ಅರಗಿಸ್ಕೋತೀವಿ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ಇದೊಂದು ದೊಡ್ಡ ಸಂದೇಶ. ಆಮೇಲೆ ನೋ ಡೌಟ್ ದೆಹಲಿಯ ಚಿತ್ರಣ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಯ ಚಿತ್ರಣ ಯಾವ ರೀತಿ ಬದಲಾಗುತ್ತೆ ನಾವು ನೀವು ನೋಡೋಣ. ಖಂಡಿತವಾಗ್ಲೂ ಕೂಡ ದೆಹಲಿಯ ಚಿತ್ರಣವನ್ನ ರೇಖಾ ಅವರು ಯಾವ ರೀತಿಯಲ್ಲಿ ಬದಲಾಯಿಸಿ ರೇಖಾ ಶಕೆ ಅಥವಾ ಗುಪ್ತ ಶಕೆ ಆರಂಭ ಆಗಲಿದೆ ನೋಡೋಣ. ದೆಹಲಿ ಉತ್ತಮವಾದಂತಹ ಭವಿಷ್ಯವನ್ನ ಪಡಿಲಿ, ಯಾಕಂದ್ರೆ ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ ಆಗಿರೋದ್ರಿಂದಾಗಿ ದೆಹಲಿ ಮೂಲಕವೇ ಅಭಿವೃದ್ಧಿಯ ಪಥ ಮಹಿಳೆಯ ಮೂಲಕ ಸಾಧ್ಯ ಆಗಲಿ ಅನ್ನೋದು ನಮ್ಮ ಆಶಯ.